ಅಯ್ಯ ಸರ್, ಡಬ್ಬಿ ನಿಮ್ ಕೈಲಿ ಐತೆ, ಕುಡಿಲಿ. ನಿಂಗೆ ಊಟದ ಡಬ್ಬಿ ಇಸ್ಕೊಳ್ಳೋದ್ರಲ್ಲಿ ಪುಸ್ತಕನೆಲ್ಲ ಕೆಳಗೆ ಬಿಟ್ಬಿಡ್ತೀಯಲ್ಲವಿ. ಪುಸ್ತಕ ಓದಕ್ಕಂತೂ ಯೂಸ್ ಆಗಿಲ್ಲ. ಒಂದ್ 2 ನಿಮಿಷ ನಿಮ್ಮಿಬ್ಬರನ್ನು ಒಟ್ಟಿಗೆ ಸೇರ್ಸಕನ ಆಯ್ತಲ್ಲ. ಥ್ಯಾಂಕ್ಸ್ ಸರ್. ಇದಕ್ಕಲ್ಲ, ನಿನ್ನೆ ಅಮ್ಮಂಗೆ ಹೆಲ್ಪ್ ಮಾಡಿದ್ರಲ್ಲ ಅದಕ್ಕೆ. ಅದಕ್ಕೆ ನೆನ್ನೆನೇ ಹೇಳಿದ್ರಲ್ಲ. ಹಾ, ಉಪಕಾರನ ಬೇಗ ಮರಿಬಾರ್ದು ಅಂತಾರೆ ಅಲ್ವಾ ನಿಂಗೆ? ಬಾ ನಿಂಗೆ ಒಳ್ಳುಮ, ನಾನಿನ್ ಬರ್ತೀನಿ ಸರ್. ಬನ್ನಿ. ಮಂಡ್ಯದ ಸಕ್ಕರೆಯಿಂದ ಮನ್ಸ್ಗೆ ಅಭಿಷೇಕ ಮಾಡ್ದಂಗೆ ಆಯ್ತು ಕಮಲಿ ಅವರೇ. ಕಮಲಿ, ಈ ಸಲ ಸಂಬಳ ಓಸಿ ಜಾಸ್ತಿ ಬಂದ್ರೆ ಇಬ್ರು ಫುಲ್ ಪಾರ್ಟಿ ಮಾಡಮ್ಮ. ಕಾಲೇಜ್ ಮೆಟ್ಲು ಹತ್ತದ್ಬಿಟ್ಟು ಕೆಪೆನಾಗೆ ಕಾಲ ಕಳಿಬೇಕಾಯ್ತೈತೆ. ನಿಂಗೆ ಮೊದ್ಲಿ ನಂಗೆ ಅನ್ಪೂರ್ಣ ಮಜ್ಜಿನೋ ಅಥವಾ ರಿಸಿ ಸರೋ ಇಲ್ಲ ಸಹಾಯ ಮಾಡಕ್ಕೆ. ಸರಿ ಕಣವ್ವ, ನನ್ ಸಮಾಧಾನಕ್ಕನ್ನ ಒಂದ್ಸಲಿ ಆಯ್ತು ಅಂತ ಹೇಳ್ತೀಯಾ? ಅಡ್ವಾನ್ಸ್ ಕೇಳಿದ್ಯಲ್ಲ ಕಾಲೇಜ್ ಫೀಸ್ ಕಟ್ಟಕ್ಕೆ ಅಂತ, ತಗೊಳಮ್ಮ. ದುಡ್ಡು ಸಿಕ್ತು ಅಂತ ತಗೊಂಡು ಓಡೋಗ್ಬೇಡ. ಸಾರ್, ನಾವು ಗೊತ್ತಲ್ಲ, ಪ್ರಾಣ ಬಿಟ್ರು ಕೊಟ್ಟು ಮಾತು ಮೀರಕ್ಕಿಲ್ಲ. ಕೆಲಸ ಬಿಟ್ಟು ಹೋಯ್ತಾರ ಅಂತೆ, ನಾವು ಬೇಕಾರೆ ಕಾಲೇಜೇ ಬಿಟ್ಬಿಡ್ತೀವಿ, ಕೆಲಸ ಮಾತ್ರ ಬಿಡಕ್ಕಿಲ್ಲ. ಸರ್, ನಂಗಿನ್ನ ಕಾಸು ಕೊಟ್ಟಿಲ್ಲ. ನಿಂಗೆ ಕೊಡಲ್ಲಮ್ಮ. ಸರ್ ಕೊಡಿ ಸರ್. ಇಲ್ಲ ಅಂತ ಹೇಳಿದ್ನಲ್ಲ. ಅಯ್ಯೋ ಸಾರ್, ನಾನು ನಿಮ್ಗೆ ಆವಾಜ್ ಆಗ್ತೆ ಅಂತ ಅದನ್ನ ಕಮಲಿನ ಯಾಕೆ ತೀರ್ಸ್ಕೊತಾ ಇದ್ದೀರಾ? ಇಲ್ಲ ಸರ್, ಸುಮ್ಕೆ ಹೇಳ್ದೆ. ಅದಕ್ಕೆ ಯಾಕೆ ಸರ್ ಮಕ್ಕನ ಆಟ ಸೀರಿಯಸ್ ಆಗಿ ಮಾಡಿಕೊಂಡಿದ್ದೀರಾ? ಸರ್ ಕಾಸು ಕೊಟ್ಬಿಡಿ ಸರ್ ಪ್ಲೀಸ್. ನಿಂಗೆ ಸಂಬಳ ಕೊಡಬಾರ್ದು ಅಂತ ಓನರ್ ಹೇಳಿದ್ದಾರಮ್ಮ. ಗಣೇಶೋತ್ಸವ ಟೈಮಲ್ಲಿ ನೀನು ದುಡ್ಡು ಕದ್ದಿದ್ದೀಯ ಅಂತ ನಿನ್ನ ಮೇಲೆ ಆರೋಪ ಇದೆ. ಮುಂದಿನ ತಿಂಗಳು ನೋಡ್ಕೊಳ್ಳೋಣ.
ಸರ್ ಸುಮ್ಕೆ ಆಟ ಆಡ್ಸ್ಬೇಡಿ ಸರ್. ಕಮಲಿ ಬಗ್ಗೆ ನಿಮಗೆ ಸಂದಾಗ ಗೊತ್ತು. ಏನೇನೋ ಹೇಳ್ಬೇಡಿ ಸರ್, ಕೊಟ್ಬಿಡಿ ಸರ್. ಹೇಳದ್ನಲ್ಲಮ್ಮ. ಏನ್ ಸರ್ ಹಿಂಗಂದ್ರೆ ಅರ್ಥ? ನೀವೇ ತಾನೇ ಹೇಳಿದ್ದು ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಅಡ್ವಾನ್ಸ್ ಎಲ್ಲ ಸಂಬಳ ಕೊಡ್ತೀವಿ ಅಂತ. ಅದು ಅಲ್ಲದೆ ಇದು ನಮ್ಮ ಕಾಲೇಜ್ ಫೀಸ್ ಕಟ್ಟಕ್ಕೆ ಸರ್. ದಯವಿಟ್ಟು ಕೊಟ್ಬಿಡಿ ಸರ್. ಸರ್, ನಾನು ಯಾವ ದುಡ್ಡು ತಗೊಂಡಿಲ್ಲ. ಕಾಲೇಜಿಗೆ ಫೀಸ್ ಕಟ್ಟಬೇಕು ಅಂತಾನೆ ನಾನು ಇಲ್ಲಿಗೆ ಬಂದು ಕೆಲ್ಸಕ್ಕೆ ಸೇರ್ಕೊಂಡಿದ್ದು. ನಿಮ್ಮ ಮಾತಿನ ಮ್ಯಾಕೆ ನಂಬಿಕೆ ಮಡ್ಗಿನೇ ಬಂದಿದ್ದು ಸರ್. ಈಗಿಲ್ಲ ಅನ್ಬೇಡಿ. ಆದ್ರೆ ಓನರ್ ಒಪ್ಕೋಬೇಕಲ್ಲಮ್ಮ. ಇದೇನ್ ಸರ್ ಹೊಸ ಕತೆ? ನೀವೆಲ್ವಾ ಇದಕ್ಕೆ ಓನರು? ನೆನ್ನೆವರೆಗೂ ಹೌದು, ಆದರೆ ನೆನ್ನೆ ಒಳ್ಳೆ ಡೀಲ್ ಬಂತು ಅಂತ ಮಾರ್ಬಿಟ್ಟೆ. ಈಗ ನಾನು ಇಲ್ಲಿ ಬರೀ ಮ್ಯಾನೇಜರ್ ಅಷ್ಟೇ. ಅಯ್ಯೋ, ಇದೇನ್ ಸರ್ ಅನ್ಯಾಯ? ಏನು ಅನ್ಯಾಯ? ನನ್ನ ಕೆಫೆ ಮಾರೋದಕ್ಕೆ ನಿನ್ನಪ್ಪನೇ ಕೇಳಬೇಕಾ? ಸುಮ್ಮನೆ ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಏನೋ ಆಗ್ಲೇ ದುಡ್ದು ಸಂಬಳ ಕೇಳೋರ್ ಥರ ಕೇಳ್ತಾ ಇದ್ದೀರಾ ನೀವು. ನಿನ್ನ ದುಡ್ಡು ನಿಂಗೆ ಸಿಕ್ತಲ್ಲಮ್ಮ, ಹೋಗಮ್ಮ ಸುಮ್ಮನೆ. ಅದ್ದಿರೋ ದುಡ್ಡನ್ನ ಮೊದಲು ವಾಪಸ್ ತಂದ್ಕೊಳ್ಳಿ, ಆಮೇಲೆ ನೋಡೋಣ. ಫೋನಲ್ಲಿ ಯಾರ ಹತ್ರ ಮಾತಾಡ್ತಿದ್ದೆ ಅಂತ ಕೇಳಿದ್ದಕ್ಕೆ ನನ್ನೇ ಬೈದು ಹೆಂಡತಿಯಾಗಿ ನಾಟಕ ಮಾಡ್ತಿದ್ದೆ ಅಂತ ಹೇಳ್ತೀಯಾ? ಮಿಸ್ಟರ್ ಚಂದ್ರು, ನಿಜವಾದ ಹೆಂಡತಿ ಏನೆಲ್ಲ ಮಾಡ್ತಾಳೆ ಅಂತ ಈಗ ತೋರಿಸ್ತೀನಿ. ನೀನು ಫೋನಲ್ಲಿ ಯಾರ ಹತ್ರ ಮಾತಾಡ್ತಿದ್ದೆ ಅನ್ನೋದನ್ನ ಕಂಡು ಹಿಡಿದು ಆಮೇಲೆ ನಿನ್ನ ಹತ್ರ ಮಾತಾಡ. ನಂಬರ್ ಸೇವ್ ಮಾಡ್ದೇ 10 ಕಾಲ್ಸ್ ಹೋಗಿದೆ ಅಂದರೆ ಯಾರೇ ಇರ್ಬೋದು. ಎಂಗೇಜ್ಮೆಂಟ್ ಟೈಮಲ್ಲೇ ಗೌರಿ ಬದುಕಿಲ್ಲ ಅಂತ ಗೊತ್ತಾಯ್ತು. ಇದು ಯಾರು ಯಾರು? ಎಸ್, ಈ ನಂಬರ್ಗೆ ಫೋನ್ ಮಾಡಿ ಏಕಾದ್ರೂ ತಿಳ್ಕೋಬೇಕು. ತಿಳ್ಕೊತೀನಿ. ಇವರು ಮಗಳ ಬಗ್ಗೆ ಹೇಳು ಅಂತ ಇಟ್ಟೊಂದು ಕೇಳ್ಕೊತಾವ್ರಲ್ಲ, ಅದು ಅಲ್ದೆ ಮಾತಾಡ್ತಾ ಇರುವಾಗ್ಲೇ ನಿನ್ನೆ ಫೋನ್ ಮಾಡಕ್ಬಿಟ್ರು. ನಾನು ಏನೂ ಹೇಳಲಿಲ್ಲ ಅಂತ ಅವ್ರಿಗೆ ಕೋಪ ಏನ ನನ್ನ ಬಂತ. ಈಗ ಅವ್ರನ್ನ ಹೆಂಗ್ ಸಮಾಧಾನ ಮಾಡೋದು? ನಾನೇ ಫೋನ್ ಮಾಡಿ ಮಾತಾಡ್ಲಾ? ನೂರು ವರ್ಷ ಆಯಸ್ಸು ಇವ್ರಿಗೆ. ಅವರೇ ಫೋನ್ ಮಾಡ್ತಾವ್ರಲ್ಲ. ಹಲೋ, ರೀ, ಯಾಕೆ ಇವನು ಮಾತಾಡ್ತಾನೆ ಇಲ್ಲ? ನನ್ನ ಕೋಪನ? ಬರೀ ಕೋಪ ಅಲ್ಲ, ನಿನ್ ಸಿಕ್ಕಿದ್ರೆ ಕೊಂದು ಹಾಕ್ಬಿಡ್ತೀನಿ. ಏಯ್, ಯಾರು ನೀನು? ಮನೆ ಹಾಳು ಕೆಲಸ ಮಾಡ್ತಿದ್ಯಾ? ನಾಚಿಕೆ ಆಗಲ್ವಾ ನಿನ್ಗೆ? ಹಿಂಗೆ ಅತಿ ಆಯ್ತು ನಿಂದು. ಕೊಡ್ಲಿಕ್ಕೇನಾ? ಕಮಲಿಗೆ 20,000 ಕೊಡ್ತೀನಿ ಅಂತ ಹೇಳಿ, ಆವಾಗ ನಾನು ವಾಪಸ್ ಕೊಡ್ತೀನಿ. ಬೇಡ ನಿಂಗೆ. ನಮ್ಮನ್ನ ನೋಡಿದ್ರೆ ಹೆಂಗೈತೆ ಸರ್?
ಸುಮ್ಕೆ ಯಾರೋ ಕೊಂಡ್ಕೊಂಡ್ರು ಕಮ್ಲಿ ಕಾಸ್ ಕದ್ಲು ಅಂತೆಲ್ಲ ಕತೆ ಬಿಡ್ತಾ ಇದೀರಲ್ಲ. ಹಿಂಗೆಲ್ಲ ಮೋಸ ಮಾಡಿದ್ರೆ ನೀವ್ ಉದ್ಧಾರ ಆಯ್ತೀರಾ. ಹೇಳಿದ ಮಾತಕ್ ಮನ್ಸ ನ್ಯಾಯವಾಗಿರಕ್ಕಿಲ್ಲ ಅಂದ್ಮ್ಯಾಕೆ ಸತ್ರಷ್ಟು ಬದುಕಿದ್ರಷ್ಟು. ನಿಂಗಿ ಈಗ ನೀವು ತಗೋಬೇಕಾಗಿರೋ ಟ್ಯಾಬ್ಲೆಟ್ಸ್ ತಗೊಳ್ಳಿ. ಸರಿಮ್ಮ, ನಂಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ತಾರಾ, ಏನ್ ತಾರ? ಇಲ್ಲ, ನನಗೆ ಫೋನ್ ಮಾಡಿ ಒಂದು ಮಾತು ತಿಳಿಸ್ಬೇಕು ಅಂತ ಅನ್ನಿಸ್ಲಿಲ್ವ ನಿನಗೆ? ರಿಷಿ, ನೀನಾದರೂ ಫೋನ್ ಮಾಡಿ ಹೇಳ್ಬೋದಿತ್ತಲ್ವಾ? ನಮಸ್ಕಾರ ತಾರಾ ಅವರೇ. ಏನಾಯ್ತು ತಾರಾ? ಯಾಕೆ ನನಗಿದ್ರ ಬಗ್ಗೆ ಏನು ಹೇಳಲಿಲ್ಲ? ಕೂತ್ಕೊಳ್ಳಿ ಚೆನ್ನ, ಪ್ಲೀಸ್. ತಾರಾ ಅವರೇ, ಇದು ಹೀಗಾಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಐ ಆಮ್ ರಿಯಲಿ ಸಾರಿ. ನಾ ಈ ವಿಷಯದ ಬಗ್ಗೆ ರಮೇಶ್ ಅವ್ರ ಹತ್ರ ಮಾತಾಡೋದಕ್ಕೆ ನಾನೇ ಹೋಗಿದ್ದೆ. ಆದರೆ ಅವ್ರಿಗೆ ಈ ವಿಷಯ ಗೊತ್ತಿಲ್ಲ ಅನ್ನೋದು ನನಗೆ ಗೊತ್ತಾಯಿತು. ಆ್ಯಕ್ಚುಲಿ ನಾನು ಅಮ್ಮ... ಚಂದ್ರಕಾಂತ್ ಪ್ಲೀಸ್. ನನಗೀಗಾಗಿರೋ ಅವಮಾನದಿಂದ ಹೊರಗೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ಮತ್ತೆ ಅದನ್ನ ನನಗೆ ನೆನಪಿಸ್ಬೇಡಿ ಪ್ಲೀಸ್. ಅಲ್ಲ ತಾರಾ ಅವರೇ, ಪ್ಲೀಸ್. ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಈಗ ನಿಮ್ಮಿಂದ ಆಗಿರೋದೇ ಸಾಕು. ಮನೆ ಹತ್ರ ಬಂದಿದ್ದ ಮೀಡಿಯಾದವ್ರನ್ನ ರಿಷಿ ಕನ್ವಿನ್ಸ್ ಮಾಡಿ ಕಳಿಸ್ದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಅವಮಾನದಲ್ಲಿ ನಾನು ನೇಣು ಹಾಕೋಬೇಕಾಗಿತ್ತು. ತಾರಾ, ಯಾಕೆ ಹೀಗೆ ಮಾತಾಡ್ತಿದ್ಯಾ ನೀನು? ನಿಮಗ್ ಹೇಳಿದ್ರೆ ನೀವು ಹೀಗೆ ರಿಯಾಕ್ಟ್ ಮಾಡ್ತೀರಾ ಅಂತಾನೆ ನಿಮ್ಗೂ ವಿಷಯ ತಿಳಿಸ್ಲಿಲ್ಲ ರಮೇಶ್. ಐ ಆಮ್ ರಿಯಲಿ ಸಾರಿ ತಾರಾ ಅವರೇ. ನಿಮಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ನಿಮಗೆ ನನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ನಾನು ಬೇಕಿದ್ರೆ ಅಮ್ಮಂಗೆ ಫೋನ್ ಮಾಡಿಕೊಡ್ತೀನಿ. ನನ್ನ ಮೊಬೈಲು
ಅಂಕಲ್ ಡೋಂಟ್ ಮೈಂಡ್. ಅಮ್ಮ ಸ್ವಲ್ಪ ಋಷಿ, ಐ ಆಮ್ ಸೋ ಸಾರಿ. ನಮ್ಮ ಮನೆಯವರಿಂದ ನಿಮ್ಮ ಮಾಮ್ಗೆ ಈಗ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಲುಕ್, ಐ ಟೋಟಲಿ ಅಂಡರ್ಸ್ಟ್ಯಾಂಡ್ ಯುವರ್ ಪೇನ್. ಆದರೆ ಡ್ಯಾಡ್ ಮತ್ತೆ ಅಜ್ಜಿ ಯಾಕೆ ಹೀಗೆ ಮಾಡಿದ್ರು ಅಂತ ನಂಗೆ ಗೊತ್ತಾಗ್ತಿಲ್ಲ. ನನಗೂ ನಂಬಕ್ಕಾಗ್ತಿಲ್ಲ. ಆದರೆ ಅನ್ನಪೂರ್ಣಮ್ಮ ಅಜ್ಜಿನೇ ಕಮಲಿ ಅವ್ರನ್ನ ತನ್ನ ಮೊಮ್ಮಗಳು ಅಲ್ಲ ಅಂತ ಅವ್ರ ಮನೆಯಿಂದ ವಾಪಸ್ ಕಳಿಸ್ದವ್ರು. ಹಾಗೆ ಮಾಡಿದವರು ಹೀಗೂ ಯಾಕೆ ಮಾಡಿರಬಾರ್ದು? ಋಷಿ, ಅಜ್ಜಿ ಅವತ್ತು ಹೇಳಿದ್ದು ನಿಜಾನೇ ಅಲ್ವಾ? ಕಮಲಿ ನಿಜವಾದ ಮೊಮ್ಮಗಳು ಅಲ್ಲ. ನೀನು ಅದಕ್ಕೂ ಇದಕ್ಕೂ ಹೇಗೆ ರಿಲೇಟ್ ಮಾಡ್ತೀಯಾ? ನಿಜವಾಗಿ ಮೊಮ್ಮಗಳು ಅಲ್ಲ ಅಂತ ಮೊದಲೇ ಹೇಳ್ಬೋದಿತ್ತಲ್ಲ. ಈ ಥರ ಕಾದಿದ್ದು ಸ್ಟೇಜ್ ಮೇಲೆ ಹೇಳೋ ಅವಶ್ಯಕತೆ ಇರಲಿಲ್ಲ. ಈಗಲೂ ಅಷ್ಟೆ, ಅಮ್ಮನ ಮೇಲೆ ಡೌಟ್ ಇದ್ದರೆ ಡೈರೆಕ್ಟಾಗಿ ಅಮ್ಮನ್ನ ಕೇಳಬೇಕಿತ್ತು. ಈ ಥರ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋ ಅವಶ್ಯಕತೆನೇ ಇರಲಿಲ್ಲ. ಋಷಿ, ನಾನು ನಿನಗೆ ಹೇಳೋಕೆ ಬಂದಿದ್ದು ಇಷ್ಟೇ. ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಎನಿ ಆಫ್ ದಿಸ್. ಇದೆಲ್ಲ ನನ್ನ ಕೈ ಮೀರಿ ನಡೀತಿದೆ. ನೀನು ನನ್ನ ಮೇಲೆ ಕೋಪ ಮಾಡ್ಕೋಬೇಡ ಅಂತ ಹೇಳಕ್ಕೆ ಬಂದೆ. ಇಷ್ಟೆಲ್ಲ ಆದಮೇಲೆ ನೀನು ಈಗೀಗ ನನ್ನ ಹತ್ರ ಮಾತಾಡೋಕ್ಕೆ ಶುರು ಮಾಡಿದ್ಯಾ. ಈ ವಿಷಯ ನಮ್ಮಿಬ್ಬರ ರಿಲೇಷನ್ಶಿಪ್ನ ಸ್ಪಾಯ್ಲ್ ಮಾಡಬಾರ್ದು ಅಂತ ನಿನ್ನ ಜೊತೆ ಮಾತಾಡೋಕ್ಕೆ ಬಂದೆ ಋಷಿ. ಇದರಲ್ಲಿ ನಿಂದು ಯಾವುದು ತಪ್ಪಿಲ್ಲ ಅನಿಕಾ, ಡೋಂಟ್ ವರಿ. ಹಾಗೇನಾದರೂ ಇದ್ದರೂ ನೀನು ಸಾರಿ ಕೇಳಬೇಕಾಗಿರೋದು ನನ್ನ ಹತ್ರ ಅಲ್ಲ, ನಮ್ಮಮ್ಮನ ಹತ್ರ. ನನಗೆ ಸ್ವಲ್ಪ ಕೆಲಸ ಇದೆ. ಐ ಹ್ಯಾವ್ ಟು ಮೂವ್. ಕಮಲಿ, ಕಷ್ಟಪಟ್ಟು ದುಡ್ದಿರೋ ದುಡ್ಡು ಕೈ ಸೇರದೆ ಇದ್ದಾಗ ಅದೆಷ್ಟು ನೋವಾಗುತ್ತೆ ಅಂತ ನನಗೂ ಗೊತ್ತಿದೆ ಕಮಲಿ. ಕುಮಾರಿ, ಇದು ಕೈ ಸೇರದೆ ಹೋಗಿರೋದಲ್ಲ, ಕೈ ಕೊಡದೆ ಮೋಸ ಮಾಡಿರೋದು. ನಮ್ಮ ಕಮಲಿ ಅಂದರೆ ಎಲ್ರಿಗೂ ಸ್ಯಾನೆ ಸಲೀಸಾಗೋಗೈತೆ. ಕಮಲಿ, ನೀನು ಅಳ್ಬೇಡ. ಈಗಲೂ ಬಾ, ಆ ಓನರ್ ಕೊರಲಿನ ಪಟ್ಟಿ ಹಿಡ್ದು ಕೇಳುಮ್ಮ. ನಡಿ. ಬೇಡ ನಿಂಗೆ ಅನ್ನ ಕೊಡೋ ಕೆಲಸನ ನಾವಾಗೆ ಬೇಡ ಅನ್ಬಾರ್ದು. ಮತ್ತೆ ಇದನ್ನ ಇಲ್ಲಿಗೆ ಬಿಟ್ಬಿಡು ಅಂತ್ಯಾ? ಕಮಲಿ, ಕಮಲಿ ತಗೋ, ಇದು ಹೊಸ ಓನರ್ ನಂಬರು. ಫೋನ್ ಮಾಡಿ ನೀನೇ ಡೈರೆಕ್ಟಾಗಿ ಮಾತಾಡು. ನಿನಗೇನಕ್ಕೆ ಸಂಬಳ ಕೊಡ್ತಿಲ್ಲ ವಿಚಾರಿಸು. ಹ್ಞೂ ಕಮಲಿ, ನೀನಾಗೆ ಕೇಳು. ಮನ್ಸು ಬದಲಾಯಿಸ್ಕೊಂಡ್ರು ಬದಲಾಯಿಸ್ಕೋಬೋದು.